ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವಿಡಿಯೋಗಳನ್ನು ನೋಡ್ಬೋದು. ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳ ಕುರಿತು ಜಾನಪದ ಸಂಗೀತ, ಬೀದಿ ನಾಟಕ ಪ್ರದರ್ಶನ. ಕೊಪ್ಪಳ ತಾಲೂಕಿನ ಮಳಿಕೆರೆ, ಸರ್ದಾರ್ ಗಲ್ಲಿ, ಕಿನ್ನಾಳ್, ಕೋಳೂರು, ಕೊಡದಾಳ್, ಕವಲೂರು, ಕಾತರ್ಕಿ ಗ್ರಾಮಗಳಲ್ಲಿ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕೊಪ್ಪಳ ಶ್ರೀ ಕಾರ್ಗಿಲ್ ಮಲ್ಲಯ್ಯ ಅಂಗವಿಕಲರ ಸಂಘ ಅಳವಂಡಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಯೋಜನೆಯಡಿಯಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮಗಳು, ಆರೋಗ್ಯ ಇಲಾಖೆ ಸೇವೆಗಳು, ಸಾಂಕ್ರಾಮಿಕ ಹಾಗೂ ಸಾಂಕ್ರಾಮಿಕ ಕಾಯಿಲೆಗಳ ನಿಯಂತ್ರಣ ಕುರಿತು ಜಾನಪದ ಸಂಗೀತ, ಬೀದಿ ನಾಟಕಗಳ ಮೂಲಕ ವಿವಿಧ ಕಾರ್ಯಕ್ರಮಗಳಾದ ಸ್ನೇಹ ಕ್ಲಿನಿಕ್, ತಾಯಿ ಕಾರ್ಡು, ಹೆರಿಗೆ ತಾಯಿ ಮಗುವಿನ ಆರೈಕೆ, ಲಸಿಕೆ, ಕ್ಷಯರೋಗ ನಿರ್ಮೂಲನೆ, ಕುಷ್ಠರೋಗ ನಿರ್ಮೂಲನೆ, ಮಾನಸಿಕ ಆರೋಗ್ಯ ಕಾರ್ಯಕ್ರಮ ನಿಯಂತ್ರಣ, ದೃಷ್ಟಿದೋಷ ನಿಯಂತ್ರಣ ಕಾರ್ಯಕ್ರಮ, ಸಾಂಕ್ರಾಮಿಕ ಅಸಾಂಕ್ರಾಮಿಕ ಕಾಯಿಲೆಗಳ ನಿಯಂತ್ರಣ ಕುರಿತು ಜಾನಪದ ಬೀದಿ ನಾಟಕದ ಮೂಲಕ ಬೀದಿ ನಾಟಕ ಕಲಾವಿದರಾದ ವೀರೇಶ್ ಹಾಲ್ಗುಂಡಿ, ದೌಲಸಾಬ್ ಅತ್ತಾರ್, ಸಿದ್ದಲಿಂಗಯ್ಯ ಗೊಲ್ಲೆಕೊಪ್ಪ, ಮಹದೇವಪ್ಪ ಐನಕ್ನವರ್, ವಿರೂಪಾಕ್ಷಿ ಯಡಿಯಾಪುರ್, ವಸಂತ್ ಉಳ್ಳಾಗಡ್ಡಿ, ಶರಣಪ್ಪ ಬಡಿಗೇರ್, ಸಿದ್ದಲಿಂಗಮ್ಮ ಹಾಲ್ಗುಂಡಿ, ಶಿವಲಿಂಗಮ್ಮ ಹಲಗಿ ಜಾನಪದ ಹಾಡುಗಳ ಮೂಲಕ ಕಲಾಭಿನಯದ ಮೂಲಕ ಜನರಲ್ಲಿ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಚುನಾಯಿತ ಜನಪ್ರತಿನಿಧಿಗಳು, ಹಿರಿಯ ಆರೋಗ್ಯ ಶಿಕ್ಷಣಾಧಿಕಾರಿಗಳು, ಆಶಾ ಕಾರ್ಯಕರ್ತರು, ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಸ್ವಸಹಾಯ ಸಂಘದ ಮಹಿಳೆಯರು, ಮಕ್ಕಳು, ನಾಗರಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕೊಪ್ಪಳ ನಗರದ ಸರ್ದಾರ್ ಗಲ್ಲಿಯಲ್ಲಿ ಬೀದಿ ನಾಟಕ ಕಾರ್ಯಕ್ರಮ ಉದ್ಘಾಟಿಸಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಿವಾನಂದ್ ಮಾತನಾಡಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮಗಳ ಮೂಲಕ ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿದೆ. ಪ್ರತಿಯೊಬ್ಬ ನಾಗರಿಕರು ಆರೋಗ್ಯ ಸೇವೆಗಳ ಸದುಪಯೋಗ ಪಡೆದುಕೊಂಡು ಆರೋಗ್ಯವಂತ ಜೀವನವನ್ನು ನಡೆಸಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಅವುಗಳ ಉಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಬಹುದು. ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ ಮೂಲಕ ನೊಂದವರಿಗೆ ಚಿಕಿತ್ಸೆ ನೀಡುವ ಮೂಲಕ ಸರ್ಕಾರ ಮುಂದಾಗಿದೆ. ಇಂತಹ ಜಾನಪದ ಸಂಗೀತದ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ. ತಾವೆಲ್ಲರೂ ಇದರ ಸದುಪಯೋಗ ಪಡೆದುಕೊಂಡು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗಿದೆ ಎಂದು ತಿಳಿಸಿದರು. ಈ ಒಂದು ಸಂದರ್ಭದಲ್ಲಿ ಗ್ರಾಮಸ್ಥರು ಎಲ್ಲರೂ ಜಾನಪದ ಬೀದಿ ನಾಟಕಗಳ ಪ್ರದರ್ಶನವನ್ನು ಗಮನಿಸಿದರು ಮತ್ತು ಎಲ್ಲರಿಗೂ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಮೂಡಿಸುವಂಥ ಈ ಒಂದು ಕಾರ್ಯಕ್ರಮದ ವರದಿ ನಮ್ಮ ಜೊತೆಗೆ ಹಂಚಿಕೊಂಡವರು ವೀರೇಶ್ ಹಾಲ್ಗುಂಡಿ, ಕೊಪ್ಪಳ ಜಿಲ್ಲೆ. ಇವರು ಕಾರ್ಗಿಲ್ ಮಲ್ಲಯ್ಯ ಅಂಗವಿಕಲರ ಸಂಘದ ಇವರು ಪದಾಧಿಕಾರಿಗಳು. ಹಾಗಾಗಿ ಆರೋಗ್ಯ ಇಲಾಖೆಯ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ನಲ್ಲಿ ಅನೇಕ ಜನಪರ ನ್ಯೂಸ್ಗಳು ಮತ್ತು ಪ್ರಸ್ತುತ ಸುದ್ದಿಗಳ ಪ್ರಸಾರ ಮಾಡುವಂಥ ಈ ಒಂದು ಯೂಟ್ಯೂಬ್ ಚಾನಲ್ ತಾವೆಲ್ಲರೂ ಸಹಕರಿಸಿ ಗರ್ಭಿಣರ ಬಗ್ಗೆ ತಿಳಿಸೋಣ ಬಾ, ತಾಯಿ ಮಕ್ಕಳ ರಕ್ಷಣೆ ಮಾಡೋಣ ಬಾ. ಗರ್ಭಿಣಿಯರ ಬಗ್ಗೆ ತಿಳಿಸೋಣ ಬಾ, ತಾಯಿ ಮಕ್ಕಳ ಬಗ್ಗೆ ತಿಳಿಸೋಣ ಬಾ. ಆರೋಗ್ಯದ ಬಗ್ಗೆ ತಿಳಿಸೋಣ ಬಾ, ಆರೋಗ್ಯದ ಬಗ್ಗೆ ತಿಳಿಸೋಣ ಬಾ. ಹರಿಯೋಣ ಬಾ, ತಿಳಿಯೋಣ ಬಾ, ಆರೋಗ್ಯದ ಮಾಹಿತಿಯ ಪಡೆಯೋಣ ಬಾ. ಹರಿಯೋಣ ಮಾಹಿತಿಯ ತಿಳಿಯೋಣ ಬಾ. ನಮ್ಮ ಹಳ್ಳಿ ನಮ್ಮ ಜನಕ್ಕೆ ಹೇಳೋಣ ಬಾ, ನಮ್ಮ ಹಳ್ಳಿ ನಮ್ಮ ಜನಕ್ಕೆ ಹೇಳೋಣ ಬಾ. ನಮ್ಮ ಹಳ್ಳಿ ನಮ್ಮ ಜನಕ್ಕೆ ಹೇಳೋಣ ಬಾ, ನಮ್ಮ ಹಳ್ಳಿ ನಮ್ಮ ಜನಕ್ಕೆ ಹೇಳೋಣ ಬಾ. ರಾಷ್ಟ್ರೀಯ ಯೋಜನೆಗಳ ತಿಳಿಸೋಣ ಬಾ.
ಧನ್ಯವಾದಗಳು.